ಒನ್ಸ್ ನಿಮಗೆ ಕಾಲೇಜ್ ಅಲಾಟ್ ಆದಮೇಲೆ ನೀವು ಚಾಯ್ಸ್ ಎಂಟ್ರಿ ಆದರೆ ಮಾಡಬೇಕಾಗುತ್ತೆ. ಚಾಯ್ಸ್ ಎಂಟ್ರಿಲಿ ಟೋಟಲ್ 4 ಚಾಯ್ಸಸ್ ಆದರೆ ಇರುತ್ತೆ. ಅದರಲ್ಲಿ ಚಾಯ್ಸ್ 1 ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರ್ತಕ್ಕಂಥ ಕಾಲೇಜು ಸ್ಯಾಟಿಸ್ಫೈಡ್ ಆಗಿ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡಲ್ಲ ಆ ಥರ ಸ್ಟೂಡೆಂಟ್ಸು ಚಾಯ್ಸ್ ಎಂಟ್ರಿಲಿ ಚಾಯ್ಸ್ 1ನ ಸೆಲೆಕ್ಟ್ ಮಾಡಬೇಕು. ಒನ್ಸ್ ನೀವು ಚಾಯ್ಸ್ 1ನ ಸೆಲೆಕ್ಟ್ ಮಾಡಾದ್ಮೇಲೆ ನಿಮಗೆ KEAದವರು ವೆಬ್ಸೈಟಲ್ಲಿ ಚಲನ್ ಆದರೆ ಕೊಡ್ತಾರೆ. ಅದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಜೆರಾಕ್ಸ್ ಮಾಡಿಸ್ಬಿಟ್ಟು ಬ್ಯಾಂಕಿಂದ KEAದವ್ರಿಗೆ ಫೀಸ್ ಆದರೆ ಪೇ ಮಾಡಬೇಕಾಗುತ್ತೆ. ವಿತಿನ್ 3 to 4 ಅವರ್ಸಲ್ಲಿ ನೀವು KEAದವ್ರಿಗೆ ಫೀಸ್ ಪೇ ಮಾಡಿದ್ದೀರಾ ಅಂತ ವೆಬ್ಸೈಟಲ್ಲಿ ಕನ್ಫರ್ಮೇಷನ್ ಆದರೆ ಬರುತ್ತೆ. ಅದಾದಮೇಲೆ ನೀವು ವೆಬ್ಸೈಟಿಂದ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡಿಕೊಂಡು ಪೇರೆಂಟ್ಸ್ ಮತ್ತು ನಿಮ್ಮದು ಸಿಗ್ನೇಚರ್ ಹಾಕಿ ಅದರ ಜೊತೆಗೆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ಕಾಲೇಜಲ್ಲಿ ಅಡ್ಮಿಷನ್ ಆದರೆ ಆಗಬೇಕು. ಕಾಲೇಜ್ ಅಡ್ಮಿಷನ್ ಆದಮೇಲೆ ನೀವು KEAದವ್ರಿಗೆ ವೆಬ್ಸೈಟಲ್ಲಿ ಇನ್ಫಾರ್ಮ್ ಆದರೆ ಮಾಡಬೇಕಾಗುತ್ತೆ. ಸೊ ಇಲ್ಲಿಗೆ ಚಾಯ್ಸ್ 1 ಕ್ಲಿಕ್ ಮಾಡಿರ್ತಕ್ಕಂಥ ಸ್ಟೂಡೆಂಟ್ಸ್ದು ಕಂಪ್ಲೀಟ್ ಪ್ರೋಸೆಸ್ ಆದರೆ ಮುಗಿಯುತ್ತೆ. ಇನ್ನು ಚಾಯ್ಸ್ 2 ಅಂದರೆ ಈಗ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಸೀಟು ಓಕೆ, ಅದಕ್ಕಿಂತ ಬೆಟರ್ ಕಾಲೇಜ್ ಸಿಗುತ್ತೇನೋ ಅಂತ ನೀವು ನೆಕ್ಸ್ಟ್ ರೌಂಡ್ ಆದರೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಕರೆಂಟ್ಲಿ ಅಲಾಟ್ ಆಗಿರ್ತಕ್ಕಂಥ ಸೀಟ್ನ ಹೋಲ್ಡ್ ಮಾಡಿಕೊಂಡು ನೀವು ನೆಕ್ಸ್ಟ್ ರೌಂಡ್ನ ಪಾರ್ಟಿಸಿಪೇಟ್ ಮಾಡ್ತೀರಾ. ಇನ್ ಕೇಸ್ ನಿಮಗೆ ನೆಕ್ಸ್ಟ್ ರೌಂಡಲ್ಲಿ ಬೆಟರ್ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಸೀಟೇ ನಿಮಗೆ ಸಿಗುತ್ತೆ. ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಚಾಯ್ಸ್ 2 ಸೆಲೆಕ್ಟ್ ಮಾಡ್ತೀರಾ, ಸೊ ಈ ಥರ ಸ್ಟೂಡೆಂಟ್ಸು ಕಂಪಲ್ಸರಿ KEA ಫೀಸ್ನ ಪೇ ಮಾಡಿಬಿಟ್ಟು ನೀವು ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ಒನ್ಸ್ ಸೆಕೆಂಡ್ ರೌಂಡ್ ಮುಗಿದಾದ್ಮೇಲೆ ನೀವು ಕಾಲೇಜ್ ಅಡ್ಮಿಷನ್ ಆರ್ಡರ್ ಆದರೆ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಕಾಲೇಜ್ ಅಡ್ಮಿಷನ್ ಆರ್ಡರ್ ಜೊತೆಗೆ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ಸ್ ತಗೊಂಡು ನೀವು ಕಾಲೇಜಲ್ಲಿ ಅಡ್ಮಿಷನ್ ಆದರೆ ಆಗ್ತೀರಾ. ದೆನ್ KEAದವ್ರಿಗೆ ಇನ್ಫಾರ್ಮ್ ಮಾಡ್ತೀರಾ. ಸೊ ಇಲ್ಲಿಗೆ ಚಾಯ್ಸ್ 2 ಸ್ಟೂಡೆಂಟ್ಸ್ ಕಂಪ್ಲೀಟ್ ಪ್ರೋಸೆಸ್ ಆದರೆ ಮುಗಿಯುತ್ತೆ. ಇನ್ನು ಚಾಯ್ಸ್ 3 ಅಂದರೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಸೀಟು ಬೇಡ, ಆ ಕಾಲೇಜ್ನ ಡಿಲೀಟ್ ಮಾಡಿ ಬೇರೆ ಯಾವುದಾದ್ರೂ ಕಾಲೇಜು ನಾನು ಆ್ಯಡ್ ಮಾಡಿರ್ತಕ್ಕಂಥ ಆಪ್ಷನ್ ಲಿಸ್ಟ್ ಕಾಲೇಜಲ್ಲಿ ಸಿಗುತ್ತಾ ಟ್ರೈ ಮಾಡು ಅಂತ ಹೇಳಿ ನೀವು ಯಾವುದೇ ರೀತಿ KEA ಫೀಸ್ನ ಪೇ ಮಾಡಿದ್ರೆ ನೆಕ್ಸ್ಟ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮಗೆ ಏನು ಸೆಕೆಂಡ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿರುತ್ತೋ ಆ ಸೀಟೇ ನಿಮ್ಮದು ಫೈನಲ್ ಸೀಟ್ ಆಗಿರುತ್ತೆ. ನೀವು KEA ಫೀಸ್ನ ಪೇ ಮಾಡಿಬಿಟ್ಟು ಅಡ್ಮಿಷನ್ ಆರ್ಡರ್ನ ತಗೊಂಡು ನೀವು ಕಾಲೇಜಲ್ಲಾದರೆ ಅಡ್ಮಿಷನ್ ಆಗಬೇಕಾಗುತ್ತೆ. ಇನ್ನು ಚಾಯ್ಸ್ 4 ಅಂದರೆ ನಿಮಗೆ ಫಸ್ಟ್ ರೌಂಡಲ್ಲಿ ಅಲಾಟ್ ಆಗಿರ್ತಕ್ಕಂಥ ಸೀಟು ಇಷ್ಟ ಇಲ್ಲ, ನಿಮಗೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡಬೇಕಂತೂ ಅನಿಸ್ತಾ ಇಲ್ಲ ಅಂದರೆ ಆ ಥರ ಸ್ಟೂಡೆಂಟ್ಸು ಚಾಯ್ಸ್ 4ನ ಕ್ಲಿಕ್ ಮಾಡಿ ಈ PGCET ಪ್ರೋಸೆಸ್ಸಿಂದ ಆದರೆ ಎಕ್ಸಿಟ್ ಆಗ್ತೀರಾ. ಈ ವಿಡಿಯೋಯಿಂದ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ತು ಅಂದರೆ ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.